ಫೈನಲಿ ದ ವೇಟ್ ಇಸ್ ಓವರ್ ಗೈಸ್. 3 days ಇಂದ ನಿಮ್ಮನ್ನು ಕಾಯಿಸ್ಬಿಟ್ಟೆ ಈ ವಿಡಿಯೋ ತೋರ್ಸೋಕ್ಕೋಸ್ಕರ. ಬಟ್ ಆಕ್ಚುಲಿ ಪಾಯಿಂಟ್ ಏನಂದ್ರೆ, ನಾವು ಸ್ಕೂಬಾ ಡೈವಿಂಗ್ ಮಾಡಬೇಕು ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಅನ್ಕೊಂಡ್ವಿ ಎಲ್ಲರೂ ಸ್ಕೂಬಾ ಡೈವ್ ಮಾಡಾದ್ಮೇಲೆ ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟು ಅದಾದ್ಮೇಲೆ ನಾವು ಮಾಡೋಣ ಅಂತ. ಬಟ್ ಸ್ಕೂಬಾ ಮಾಸ್ಟರ್ಸ್ ನಮ್ಮನ್ನೇ ಫಸ್ಟ್ ಎತ್ತಾಕ್ಬಿಟ್ರು. ಸೊ ಬನ್ನಿ ನೋಡ್ಕೊ ಬರೋಣ. ಅದ ಇನ್ಕ್ಲೂಡಿಂಗ್ ಹೇಳಿವ ಇನ್ನ ಬೇಕಾ ವಿಡಿಯೋ? ಗೈಸ್ ನೋಡಿದ್ರಲ್ಲ ಅಂಡರ್ ವಾಟರ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಕೇಳೋದಾದ್ರೆ ಒಳಗಡೆ ಲಿಟ್ರಲಿ ಚೆನ್ನಾಗಿತ್ತು. ಆಕ್ಚುಲಿ ಒಳಗಡೆ ಹೋದ್ಮೇಲೆ ಒಂದು 5 to 6 minutes ಬ್ರೀತಿಂಗ್ ಹೆವಿ ಪ್ರಾಬ್ಲಮ್ ಆಗ್ತಿತ್ತು. ತುಂಬ ಕಷ್ಟ ಅನ್ನಿಸ್ತು. ಮೇಲ್ಗಡೆ ಬಂದ್ಬೋಣ ಅನ್ನಿಸ್ತು. ಆ್ಯಂಡ್ ಸ್ಕೂಬಾ ಮಾಸ್ಟ್ರು ಬೇಡ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಇದ್ದು ಒಂದು ಮೇ ಬಿ ಐ ಥಿಂಕ್ ಒಂದು 15 minutes ಒಳಗಡೆ ಇದ್ದೆ. ಆ್ಯಂಡ್ ಒಳಗಡೆ ನನಗೆ ನಾವು ಹೋಗಿದ್ದ ಜಾಗದಲ್ಲಿ ಒಂದು 5 ರಿಂದ 10 ಥರ ಜಾತಿ ಮೀನುಗಳು ಮತ್ತು ಕಪ್ಪೆ ಚಿಪ್ಪು ಅವು ಇವು ಕಾಣ್ತು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೋ ಕಾಣಲಿಲ್ಲ. ಯಾಕಂದರೆ ಮೇ ಬಿ ಐ ಥಿಂಕ್ ನಾವು ಇಳಿದಿದ್ದ ಜಾಗನೇ ಕರೆಕ್ಟ್ ಅಲ್ವಾ? ಇಲ್ಲಾಂದರೆ ನಾವು ಬಂದಾಗ ಅಂದರೆ ನಾವು ಹೋದಾಗಲೇ 5ರಿಂದ 6 ಬೋಟ್ಸು ಆಲ್ರೆಡಿ ಬಂದಿತ್ತು. ಆ್ಯಂಡ್ ಅದರಿಂದ ಸ್ವಲ್ಪ ಫಿಶಸ್ಸು ಏನು ಹೇಳ್ತಾರೆ ಸಫಲ್ಸ್ ಆಗಿತ್ತು ಅಂತ ಕಾಣುತ್ತೆ. ಆ್ಯಂಡ್ ನಾವು ಕೆಳಗಡೆ ಇದ್ದಾಗ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ತಿದ್ರು, ಒಳಗಡೆ ಫೋಟೋ ವೀಡಿಯೋ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಎಲ್ಲ ಧೂಳೆಲ್ಲ ಏಳಿಸ್ಬಿಟ್ಟಿದ್ರು. ಅದರಿಂದ ಕ್ಲಿಯರ್ ವಾಟ್ರ್ ಕೂಡ ಸ್ವಲ್ಪ ಪಾಚಿ ಎಲ್ಲ ಮೇಲ್ಗಡೆ ಇದ್ಬಿಟ್ಟು ಸರಿಯಾಗಿ ಏನೋ ಕಾಣ್ತಿರಲಿಲ್ಲ ಗ್ಲಾಸಲ್ಲಿ. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಒಳಗಡೆ ಎಲ್ಲ ನೋಡೋಕ್ಕೆ. ಒಂಥರ ವರ್ಲ್ಡು ಅದು. ಅದೇ ನನಗೆ ಸ್ವಲ್ಪ ಕಿವಿ ನೀರು ಹೋಗ್ಬಿಟ್ಟಿತ್ತು, ಅದಕ್ಕೆ ಒಂಚೂರು ಪ್ರೆಷರ್ ಜಾಸ್ತಿಯಾಗಿ ಹಿಂಸೆ ಆಯಿತು ಅನ್ನೋದು ಬಿಟ್ಟರೆ ಒಳಗಡೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬಟ್ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಹೋದಾಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆ ಹೋದರೆ ಮತ್ತೆ ಒಳಗಡೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಬಟ್ ಒಳಗಡೆ ಬಂದು ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇನ್ನು ಎಷ್ಟು ಬೇಗ ಹೋಗ್ತೀವಪ್ಪ ಅನಿಸ್ಬಿಡುತ್ತೆ. ಯಾಕಂದರೆ ಬಾಡಿ ಎಲ್ಲ ವಾಟ್ರನ್ನು ಕುಡಿದು ಒಂಥರ ಹೆವಿ ವೆಯ್ಟ್ ಆಗಿಬಿಟ್ಟಿರುತ್ತೆ. ಮತ್ತು ಏನೋ ಕಳ್ಕೊಂಡಂಗೆ ಫೀಲ್ ಆಗ್ತಾ ಇರುತ್ತೆ. ಬಾಡಿ ನಮ್ಮ ಕಂಟ್ರೋಲೇ ಇರೋಲ್ಲ.
ಸೊ ನನ್ನ ಸಜೆಷನ್ ಏನಂದರೆ ಸ್ಕೂಬಾ ಡೈವ್ಗೆ ಹೋಗುವಾಗ ಮತ್ತು ಅಲ್ಲಿಂದ ಬರುವಾಗ ಏನೂ ತಿನ್ನಕ್ಕೆ ಹೋಗ್ಬಿಡಿ, ಯಾಕಂದರೆ ವಾಮಿಟಿಂಗ್ ಆಗುತ್ತೆ. ಯಾಕಂದರೆ ನಮ್ಮ ಬೋಟಲ್ಲಿ ಜಾಸ್ತಿ ಜನ ಮಾಡ್ಕೊಂಡ್ರು, ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಆ್ಯಂಡ್ ಮತ್ತು ಸೊ ಅದೇ ಒಳಗಡೆ ಇನ್ನೂ ಜಾಸ್ತಿ ಮೀನುಗಳು ಇನ್ನೊಂಚೂರು ಎಕ್ಸ್ಪ್ಲೋರ್ ಮಾಡಿ ಇನ್ನೊಂಚೂರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನುಭವ. ಬಟ್ ಲಿಟ್ರಲಿ 4,000 ವರ್ತ್ ಅಂತ ಅನಿಸುತ್ತೆ. ಬಟ್ ಇದೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಇದಕ್ಕೆ 4,000 ಸ್ಪೆಂಡ್ ಮಾಡಿದ್ವಾ ಅಂತಲೂ ಅನಿಸುತ್ತೆ. ಬಟ್ ಏನೋ ಮಾಡೋಕ್ಕಾಗಲ್ಲ, ಲೈಫಲ್ಲಿ ಇದೆಲ್ಲ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು, ಮಾಡಾಯಿತು. ಲಿಟ್ರಲಿ ನಾನು ಖುಷಿ ಆದೆ. ಆ್ಯಂಡ್ ಇವೆಲ್ಲ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಮ್ಮ ಲೈಫಲ್ಲಿ. ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಕನಸಿನ ಯಾಣದ ಒಂದು ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ನೆಕ್ಸ್ಟು ಮುರುಡೇಶ್ವರ ಟೆಂಪಲ್ದು ಒಂದು ಆಗಿದೆ, ಅದೊಂದು ನಾಳೆ ಹಾಕ್ತೀನಿ. ಆ್ಯಂಡ್ ಅಲ್ಲಿವರೆಗೂ ನೋಡ್ತಾ ಇರಿ ಆ್ಯಂಡ್ ನಗ್ತಾ ಇರಿ, ಎಂಜಾಯ್ ಮಾಡಿ, ಲೈಫ್ನ ಚಿಲ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬು ಕೂಡ ಮಾಡಿ ಅಂತ ಹೇಳ್ತಾ ಸಿ ಯು, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.